ಪುಷ್ಪ 2 ಸಿನಿಮಾದ ಟ್ರೇಲರ್ ಭಾನುವಾರವಷ್ಟೇ ಬಿಡುಗಡೆಯಾಗಿದ್ದು, ಸಿನಿಮಾದ ಟ್ರೇಲರ್ಗೆ ಭರಪೂರ ಮೆಚ್ಚುಗೆ ವ್ಯಕ್ತವಾಗಿದೆ. ನಿರ್ದೇಶಕ ಸುಕುಮಾರ್ ಸಿನಿಮಾದ ಪ್ರಮುಖ ದೃಶ್ಯಗಳ ತುಣುಕುಗಳನ್ನು ನೀಟಾಗಿ ಜೋಡಿಸಿ ಕೊಟ್ಟಿದ್ದಾರೆ. ಟ್ರೇಲರ್ನಲ್ಲಿ ಹೆಚ್ಚಾಗಿ ಗಮನ ಸೆಳೆದಿರುವ ದೃಶ್ಯವೆಂದರೆ ವ್ಯಕ್ತಿಯೊಬ್ಬ ಅರ್ಧ ತಲೆ ಬೋಳಿಸಿಕೊಂಡು ಅರ್ಧ ಮುಖಕ್ಕೆ ಮೇಕಪ್ ಮಾಡಿಕೊಂಡು ಬರುತ್ತಿರುವ ದೃಶ್ಯ. ಮೊದಲಿಗೆ ನೋಡಿದವರು ಅಲ್ಲು ಅರ್ಜುನ್ ಎಂದುಕೊಂಡಿದ್ದಾರೆ. ಆದ್ರೆ ಆ ನಟ ಅಲ್ಲು ಅರ್ಜುನ್ ಅಲ್ಲ, ಬದಲಿಗೆ ಕನ್ನಡದ ನಟ ತಾರಕ್ ಪೊನ್ನಪ್ಪ. ಪುಷ್ಪ 2 ಸಿನಿಮಾದ ಟ್ರೇಲರ್ ಭಾನುವಾರವಷ್ಟೇ ಬಿಡುಗಡೆಯಾಗಿದೆ. ಟ್ರೇಲರ್ನಲ್ಲಿ ಕಂಡುಬರುವ ಒಂದು ಪಾತ್ರ ಸಖತ್ ಕುತೂಹಲ ಮೂಡಿಸಿದೆ. ವ್ಯಕ್ತಿಯೊಬ್ಬ ಅರ್ಧ ತಲೆ ಬೋಡಿಸಿಕೊಂಡು ವಿಚಿತ್ರ ಮೇಕಪ್ ಹಾಕಿಕೊಂಡು ನಡೆದು ಬರುತ್ತಿರುವ ದೃಶ್ಯವದು. ಆ ಪಾತ್ರದಲ್ಲಿ ನಟಿಸಿರುವುದು ಕನ್ನಡದ ನಟ. ಪುಷ್ಪ 2 ಸಿನಿಮಾದಲ್ಲಿ ಕನ್ನಡತಿ ರಶ್ಮಿಕಾ ಮಂದಣ್ಣ ಸಿನಿಮಾದ ನಾಯಕಿಯಾದರೆ, ಸಿನಿಮಾದ ಐಟಂ ಹಾಡಿನಲ್ಲಿ ಹೆಜ್ಜೆ ಹಾಕಿರುವುದು ಕನ್ನಡದ ಬೆಡಗಿ ಶ್ರೀಲೀಲಾ. ಇನ್ನು ನಟ ಡಾಲಿ ಧನಂಜಯ್ ಪುಷ್ಪ ಸಿನಿಮಾದಲ್ಲಿ ಜಾಲಿ ರೆಡ್ಡಿಯ ಪಾತ್ರದಲ್ಲಿ ನಟಿಸಿದ್ದರು. ಈಗ ಪುಷ್ಪ 2 ನಲ್ಲಿಯೂ ಅವರ ಪಾತ್ರ ಮುಂದುವರೆದಿದೆ. ಇದೀಗ ತಾರಕ್ ಪೊನ್ನಪ್ಪ ಸಹ ಪುಷ್ಪ 2 ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಅಲ್ಲು ಅರ್ಜುನ್ ಅವರ ಜಾತಾರ ಪೋಸ್ಟರ್ ಈ ಹಿಂದೆ ಸಖತ್ ವೈರಲ್ ಆಗಿತ್ತು. ನೀಲಿ ಬಣ್ಣದ ಮೇಕಪ್ ಧರಿಸಿ ಕೊರಳಿಗೆ ನಿಂಬೆಹಾರ ಹಾಕಿಕೊಂಡು ಸೀರೆ ಉಟ್ಟು ದೇವಿ ರೀತಿಯ ಲುಕ್ ನಲ್ಲಿ ಅಲ್ಲು ಅರ್ಜುನ್ ಮಿಂಚಿದ್ದರು. ಈಗ ಪುಷ್ಪ 2 ಟ್ರೇಲರ್ನಲ್ಲಿ ತಾರಕ್ ಪೊನ್ನಪ್ಪ ಮೇಕಪ್ ಸಹ ಜಾತಾರ ಮೇಕಪ್ ರೀತಿಯೇ ಇದೆ. ಆದರೆ ಅರ್ಧ ತಲೆಯನ್ನ ಬೋಳಿಸಲಾಗಿದೆ. 1 ಸೆಕೆಂಡ್ ಸಹ ತಾರಕ್ರ ಪಾತ್ರ ಟ್ರೇಲರ್ನಲ್ಲಿ ಇಲ್ಲ. ಆದ್ರೂ ಸಹ ಈಗಾಗಲೇ ಸಖತ್ ವೈರಲ್ ಆಗುತ್ತಿದೆ ಅವರ ಪಾತ್ರ. ತಾರಕ್ ಪೊನ್ನಪ್ಪ ಕನ್ನಡದ ನಟರಾಗಿದ್ದು, ಕನ್ನಡದ ದೇಶದೋಳ್, ಅಜರಾಮರ, ಕೆಜಿಎಫ್, ಯುವರತ್ನ ಇನ್ನೂ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕನ್ನಡ ಮಾತ್ರವಲ್ಲದೆ ತೆಲುಗಿನ ಕೆಲ ಸಿನಿಮಾಗಳಲ್ಲಿಯೂ ಅವರು ನಟಿಸಿದ್ದಾರೆ. ಸಿಎಸ್ಐ ಸನಾತನ, ರಾಜಾಕರ್, ಇತ್ತೀಚೆಗೆ ಬಿಡುಗಡೆಯಾದ ಜೂನಿಯರ್ NTR ನಟನೆಯ ದೇವರ ಸಿನಿಮಾದಲ್ಲಿ ಸೈಫ್ ಅಲಿ ಖಾನ್ ಮಗನ ಪಾತ್ರದಲ್ಲಿ ತಾರಕ್ ನಟಿಸಿದ್ದಾರೆ.